ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಗುರುಗಳಿಗೆ ನಮಸ್ಕಾರಗಳು. ನಾನು ನಾಗರಾಜು ಬೆಂಗಳೂರಿಂದ ಮಾತನಾಡುತ್ತಿದ್ದೇನೆ. ನನಗೆ ಒಂದು ಪ್ರಶ್ನೆ ಏನೆಂದರೆ, ಆತ್ಮವು ಯಾವ ಸ್ವರೂಪದಲ್ಲಿದೆ ಮತ್ತು ಎಲ್ಲಿರುತ್ತದೆ, ಹೇಗಿರುತ್ತದೆ ಅನ್ನೋದನ್ನು ದಯವಿಟ್ಟು ನಮಗೆ ತಿಳಿಸಿಕೊಡಿ. ನಮಸ್ಕಾರಗಳು. ನಾಗರಾಜ್ ನಮಸ್ಕಾರ. ಬಹಳ ಕಷ್ಟವಾದ ಪ್ರಶ್ನೆಯನ್ನು ಕೇಳಿಬಿಟ್ಟಿದ್ದೀರಲ್ಲಪ್ಪ. ಆತ್ಮದ ಬಗ್ಗೆ ಕೇಳಿದ್ದೀರಿ. ಆತ್ಮದ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದ್ದರೆ ಪೂರ್ವಭಾವಿಯಾಗಿ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಆ ಸಿದ್ಧತೆ ಈ ಪ್ರಶ್ನೋತ್ತರದಲ್ಲಿ ಸಾಧ್ಯ ಆಗಲ್ಲ. ಅದಕ್ಕೆ ಪ್ರತ್ಯೇಕವಾಗಿರತಕ್ಕಂಥ ಉಪನ್ಯಾಸಗಳು ಇತ್ಯಾದಿ ಇತ್ಯಾದಿ. ಇದರ ಬಗ್ಗೆ ನೀವು ಕುತೂಹಲಿಗರಾಗಿದ್ದರೆ ಗಂಭೀರವಾದ ಅಧ್ಯಯನವನ್ನು ಮಾಡಬೇಕಾಗಿದ್ದರೆ ದಯವಿಟ್ಟು ನಮ್ಮದು ಮತ್ತೊಂದು ವಾಹಿನಿ ಬರ್ತಾ ಇದೆ, ತತ್ವಶಂಕರ ಅಂತ. ಅದರಲ್ಲಿ ನಾನು ಶಾಂಕರ ದರ್ಶನ ಅಂತ ಉಪನ್ಯಾಸಗಳನ್ನು ಕೊಡ್ತಾ ಇದ್ದೇನೆ. ದಯವಿಟ್ಟು ನೀವು ಅದನ್ನು ಪರಾಂಬರಿಸಿ. ಅದರಲ್ಲಿ ಆತ್ಮದ ಚರ್ಚೆ ಆಗಾಗ ಬರುತ್ತೆ. ಅದರಲ್ಲಿಯೂ ಅಯಮಾತ್ಮ ಬ್ರಹ್ಮ ಇತ್ಯಾದಿಗಳನ್ನು ಮಾತನಾಡುವಾಗ, ಪ್ರಜ್ಞಾನಂ ಬ್ರಹ್ಮ ಅನ್ನುವುದನ್ನು ಮಾತನಾಡುವಾಗ, ತತ್ವಮಸಿಯನ್ನು ಕುರಿತು ಮಾತನಾಡುವಾಗ, ಅಹಂ ಬ್ರಹ್ಮಾಸ್ಮಿಯನ್ನು ಕುರಿತು ಮಾತನಾಡುವಾಗ ಈ ಆತ್ಮವನ್ನು ಸ್ವಲ್ಪ ವಿಸ್ತಾರವಾಗಿ ನಾನು ಚರ್ಚೆ ಮಾಡಲಿದ್ದೇನೆ. ಹೇಗೂ ಈಗ ನೀವು ಆತ್ಮದ ಅಸ್ತಿತ್ವವನ್ನು ಮೊಟ್ಟಮೊದಲನೆಯದಾಗಿ ಒಪ್ಪಿಕೊಂಡು ಬಿಟ್ಟಿದ್ದೀರಿ. ಹಾಗೆ ಒಪ್ಪಿಕೊಂಡೇ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀರಿ. ಅದರ ಸ್ವರೂಪ ಏನು, ಅದು ಎಲ್ಲಿ ಇರುತ್ತದೆ, ಅದು ಹೇಗೆ ಇರುತ್ತದೆ, ಈ 3 ಪ್ರಶ್ನೆ ಕೇಳಿದ್ದೀರಿ ನೀವು. ಸ್ವಾಮಿ, ನಾವೇ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಆತ್ಮ ಅನ್ನುವುದು ಎಲ್ಲಿರುತ್ತೆ? ಅದು ಪರಮಾತ್ಮ ಅಲ್ಲ, ಜ್ಞಾಪಕ ಇಟ್ಕೊಳ್ಳೋಣ. ಅದೇನಿದ್ದರೂ ಪರಮಾತ್ಮದ ಯಾವುದೋ ಒಂದು ಪುಟಾಣಿ ಕಿರಣ, ಒಂದು ಪುಟಾಣಿ ಅಂಶ. ಪರಮಾತ್ಮ ಅನ್ನತಕ್ಕಂಥದ್ದು ಇಡೀ ವಿಶ್ವವನ್ನೇ ವ್ಯಾಪಿಸಿಬಿಟ್ಟಿದೆ. ಆ ಪರಮಾತ್ಮ ಶಕ್ತಿ ಅನ್ನತಕ್ಕಂಥದ್ದು ಎಲ್ಲ ಕಡೆ ತುಂಬಿ ತೊಳಕ್ತಾ ಇದೆ. ಅಣುರೇಣು ತೃಣಕಾಷ್ಠಗಳಲ್ಲಿಯೂ ಇದೆ ಎನ್ನತಕ್ಕಂಥದ್ದು ಬಹಳ ಹಳೆಯ ಕಾಲದಿಂದ ಹೇಳ್ಕೊಂಡು ಬಂದಿರತಕ್ಕಂಥ ಒಂದು ಮಾತು. ಅಣು, ಅದನ್ನೊಂದು 1,00,000 ಬಾರಿ ಚೂರು ಮಾಡಿದರೆ ಒಂದು ತೃಣ. ಕಾಷ್ಠ ಅನ್ನತಕ್ಕಂಥದ್ದು ಬರೀ ಮರಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈ ಜೀವ ಜಂತುಗಳನ್ನು ಬಿಟ್ಟು, ಓಡಾಡುವ ಜಂತುಗಳನ್ನು ಬಿಟ್ಟು ಉಳಿದ ಎಲ್ಲ ಸಸ್ಯಲೋಕಕ್ಕೆ ಸಂಬಂಧಪಟ್ಟಿದ್ದು. ಇರಲಿ, ಅಂದರೆ ಇಡೀ ವಿಶ್ವವನ್ನೇ ವ್ಯಾಪಿಸಿರತಕ್ಕಂತಹ ಪರಮಾತ್ಮ ಶಕ್ತಿಯೇ ಯಾವುದೋ ಒಂದು ಅಣುವಿನಲ್ಲಿ ಅಣು ರೇಣು, ಪರಮಾಣು, ಅದು ಆತ್ಮ. ಅದು ಹೇಗಪ್ಪ ಇರುತ್ತೆ, ಎಲ್ಲಪ್ಪ ಇರುತ್ತೆ, ಅದರ ಸ್ವರೂಪ ಎಂಥದ್ದು? ಇದು ಪ್ರಶ್ನೆಗಳು. ನೀವು ಸ್ವರೂಪವನ್ನು ಮೊದಲು ಕೇಳಿ, ಆಮೇಲೆ ಎಲ್ಲಿ ಅಂತ ಕೇಳಿ, ಆಮೇಲೆ ಹೇಗೆ ಅಂತ ಕೇಳಿದ್ದೀರಿ. ನಾನು ಈ ಕ್ರಮದಲ್ಲಿ ಹೋಗೋಣ, ಹಿಂದಿನಿಂದ ಮುಂದಕ್ಕೆ. ಹೇಗೆ ಇರುತ್ತದೆ? ಅದು ಪರಮಾತ್ಮದ ಪ್ರತಿನಿಧಿಯಾದ್ದರಿಂದ ಅದು ತಟಸ್ಥವಾಗಿರುತ್ತೆ ಕಣ್ರಿ. ಅದು ಸಾಕ್ಷೀಭೂತವಾಗಿರುತ್ತದೆ. ಅದು ನೋಡ್ತಾ ಇರುತ್ತೆ.
ಹೇಗಿರುತ್ತೆ? ಸುಮ್ಮನೆ ಇರುತ್ತೆ. ಆ ಆತ್ಮ ಸುಮ್ಮನೆ ಇದ್ದೇನೆಯ ಮಾಡುತ್ತೆ? ಈ ಜೀವಾತ್ಮ ಅನ್ನತಕ್ಕಂಥದ್ದು, ಜೀವದ ಒಳಗೆ ಇರತಕ್ಕಂಥ ಬಹಳ ಬಹಳ ಸಂಕೀರ್ಣವಾದ ವಿಷಯ ಇದು. ಈ ಆತ್ಮ ಅನ್ನತಕ್ಕಂಥದ್ದು ಈ ಇಂದ್ರಿಯ ಚಟುವಟಿಕೆಗಳೇನು ಮಾಡ್ತಾ ಇದೆಯಲ್ಲ, ಮನಸ್ಸನ್ನೂ ಸೇರಿಕೊಂಡು 6ನೇ ಇಂದ್ರಿಯವಾಗಿ, ಈ ಇಂದ್ರಿಯಗಳೆಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಮನಸ್ಸು, ಉಳಿದ ಇಂದ್ರಿಯಗಳು ಕೈ ಕಾಲು ಇವೆಲ್ಲ, ಇವುಗಳೆಲ್ಲ ಮಾಡ್ತಾ ಇರತಕ್ಕಂಥದ್ದನ್ನು ಅದು ನೋಡ್ತಾ ಇರುತ್ತೆ. ಅದಕ್ಕೆ ಅದನ್ನು ಸಾಕ್ಷೀಭೂತ ಅಂತ ಕರೀತಕ್ಕಂಥದ್ದು. ಅಂದರೆ ಅದು ಹೇಗೆ ಇರುತ್ತದೆ ಅಂದರೆ ತಟಸ್ಥವಾಗಿರುತ್ತೆ, ಸಾಕ್ಷೀಭೂತವಾಗಿರುತ್ತೆ. ಸಾಕ್ಷೀಭೂತ, ಸಾಕ್ಷಿ ಅನ್ನೋದ್ರೊಳಗೆ ಅಕ್ಷಿ ಅಂತ ಇದೆ, ಅಂದರೆ ನೋಡೋದು ಅಂತ ಅದು. ಹೀಗಾಗಿ ಆ ಆತ್ಮ ಅನ್ನತಕ್ಕಂಥದ್ದು ನಮ್ಮ ಇಂದ್ರಿಯಗಳ ಚಟುವಟಿಕೆಗಳನ್ನು ಗಮನಿಸುತ್ತಿರುತ್ತದೆ. ಇಂದ್ರಿಯಗಳ ಚಟುವಟಿಕೆಗಳ ಲೆಕ್ಕವನ್ನು ಇಟ್ಟಿರುತ್ತದೆ. ಇಂದ್ರಿಯ ಚಟುವಟಿಕೆಗಳನ್ನು ದಾಖಲು ಮಾಡ್ತಾ ಇರುತ್ತದೆ. ಆ ಇಂದ್ರಿಯ ಚಟುವಟಿಕೆಗಳಲ್ಲಿ ಅದು ಅಂದರೆ ಆ ಆತ್ಮ ಭಾಗವಹಿಸುವುದಿಲ್ಲ. ಅದಕ್ಕೆ ಅದನ್ನು ತಟಸ್ಥವಾಗಿರುತ್ತೆ ಅಂತ ಹೇಳಿತ್ತು. ಅದು ನಿಮ್ಮ ಕೊನೆಯ ಪ್ರಶ್ನೆಗೆ ಉತ್ತರ. ಎಲ್ಲಿರುತ್ತೆ? ನಿಮಗೆ ಗೊತ್ತಿದೆ ಬಹಳ ಚೆನ್ನಾಗಿ, ನೀವು ಪ್ರಶ್ನೆ ಕೇಳ್ತಾ ಇರುವುದರಲ್ಲೇ ಗೊತ್ತಿದೆ ಅದು ದೇಹದೊಳಗಿರುತ್ತೆ ಅಂತ. ಆದರೆ ನಿಮ್ಮ ಪ್ರಶ್ನೆಯ ಅಂತರಾರ್ಥ ಏನಪ್ಪ ಅಂದರೆ ದೇಹದಲ್ಲಿ ಎಲ್ಲಿರುತ್ತೆ? ಈ ಮುಳ್ಳು ಕಿರುಬೆರಳ ತುದಿಗೆ ಚುಚ್ಚಿರಾ ಅಂತೀವಿ, ಅಂದರೆ ಅಲ್ಲೂ ಏನೋ ಇರಬೇಕಲ್ವೇನ್ರಿ? ಆ ಜ್ಞಾನ ಅನ್ನತಕ್ಕಂಥದ್ದು ನೀವು ವೈಜ್ಞಾನಿಕವಾಗಿ ಜ್ಞಾನವಾಹಿನಿ ನರಗಳು ತನ್ಮೂಲಕ ಅದು ಮಿದುಳಿಗೆ ಹೋಯಿತು, ಅದೇನೇನೇ ವಿವರಣೆ ಕೊಟ್ಕೊಳ್ಳಿ. ಅಂದರೆ ಕಿರುಬೆರಳ ತುದಿಗೆ ಚುಚ್ಚಿದ ಮುಳ್ಳಿನ ನೋವಿನ ಜ್ಞಾನ ನನಗೆ ಆಗ್ತಾ ಇದೆ ಮಿದುಳಿನಲ್ಲಿ ಅಂತ ನಾನೇನೋ ವಿವರಣೆ ಕೊಟ್ಟರೆ ಅಲ್ಲಿ ಆಗುವುದಕ್ಕೆ ಇಲ್ಲಿನ ಸಂಪರ್ಕ ಇದೆ. ಎಲ್ಲೋ ಯಾರ್ದೋ ಮನೆಯ ಒಳಗಡೆಯ ಮಲ್ಲಿಗೆಯ ಗಂಧ ತೇಲ್ಕೊಂಡು ಬಂದ್ಬಿಡುತ್ತೆ ಮೂಗಿಗೆ. ಆಹಾ ಹಾ ಹಾ ಅನ್ಸುತ್ತೆ. ಎಲ್ಲೋ ಇದೆ ಇದು. ನನ್ನ ಮೂಗಿನ ತುದಿಗೆ ಆ ಗಂಧ ಗೊತ್ತಾಗಿದ್ದು ಇಡೀ ಮನಸ್ಸಿಗೆ ಪ್ರಫುಲ್ಲತೆಯನ್ನು ಕೊಟ್ಟುಬಿಡುತ್ತೆ. ನನ್ನ ಕಣ್ಣು ಯಾವುದೋ ಒಂದು ದೃಶ್ಯವನ್ನು ನೋಡಿ ಅದರಿಂದ ಯಾವುದೋ ಒಂದು ಭಾವ ಉಂಟಾದರೆ, ಅದು ಸಂತೋಷವೋ ದುಃಖವೋ ನೋವೋ ಸಿಟ್ಟೋ ಏನೋ ಒಂದು ಭಾವ ಉಂಟಾದರೆ, ನಾನು ನೋಡಿದ ದೃಶ್ಯದ ಕಾರಣದಿಂದಾಗಿ ನನ್ನ ದೇಹದ ಮೇಲೆ ಪರಿಣಾಮ ಆಗಿಬಿಡುತ್ತದೋ. ಅಕಸ್ಮಾತ್ ಯಾವುದೋ ಒಂದು ಇದ್ದಕ್ಕಿದ್ದ ಹಾಗೆ ಒಂದು ಸರ್ಪದ ಫೂತ್ಕಾರವನ್ನು ಕೇಳಿದರೆ ನನ್ನಲ್ಲಿ ಬೆವರು ಒಡೆದು ಬಿಡುತ್ತೆ, ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ಕಂಡಿದ್ದು ಕಣ್ಣಪ್ಪ, ಇಲ್ಲಪ್ಪ, ಅದು ಇಡೀ ದೇಹದ ಮೇಲೆ ಪ್ರಭಾವ ಆಗುತ್ತೆ. ಅಂದರೆ ಅರ್ಥ ಏನು? ಈ ಆತ್ಮ ಸಾಕ್ಷಿಯಾಗಿ ನೋಡ್ತಾ ಇದ್ದೇವೆ ಅಂತ ಪ್ರಾರಂಭದಲ್ಲಿ ಹೇಳಿದವಲ್ಲ, ಅದು ಸಾಕ್ಷಿಯಾಗಿ ನೋಡ್ತಾ ಇರತಕ್ಕಂಥದ್ದು ಇಡೀ ದೇಹ ಸಂಪೂರ್ಣವಾಗಿ ವ್ಯಾಪಿಸಿ. ಅಂದರೆ ಆ ಆತ್ಮ ಅನ್ನತಕ್ಕಂಥದ್ದು ನನ್ನ ಇಡೀ ದೇಹದ ಒಳಗೆ ವ್ಯಾಪಿಸಿಕೊಂಡಿದೆ. ಅದು ಹೇಗ್ರಿ? ಒಂದು ಉದಾಹರಣೆಯನ್ನು ಗಮನಿಸೋಣ. ಒಂದು ಕತ್ತಲು ಕೋಣೆ. ಆ ಕತ್ತಲು ಕೋಣೆಗೆ ಒಂದು ನೀಲಾಂಜನವನ್ನು ತೆಗೆದುಕೊಂಡು ಬರ್ತೀನಿ ನಾನು. ನೀಲಾಂಜನ ಅಂದರೆ ಒಂದು ದೇವರ ಮುಂದೆ ಹಚ್ಚತಕ್ಕಂಥ ಒಂದು ದೀಪ, ಟಾಣಿ ದೀಪ.
ಆ ನೀಲಾಂಜನವನ್ನು ತೆಗೆದುಕೊಂಡು ಬಂದರೆ ಆ ಕೋಣೆಯೊಳಗೆ ಆ ದೀಪ ಎಲ್ಲಿ ಹರಿದಾಡಲ್ಲ, ಎಲ್ಲಿ ದೊಡ್ಡ ಕೋಣೆನೇ, ಎಲ್ಲಿ ಹೋಗಲ್ಲ, ಎಲ್ಲಿರುತ್ತೆ ಆ ಪ್ರಕಾಶ? ಇಡೀ ಕೋಣೆಯನ್ನು ಆವರಿಸುತ್ತದೆ, ಇಡೀ ಕೋಣೆಯನ್ನು ಬೆಳಗುತ್ತದೆ. ಹಾಗೆಯೇ ಆತ್ಮ ಅನ್ನತಕ್ಕಂಥದ್ದು ನನ್ನ ದೇಹದ ಒಳಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಇಡೀ ದೇಹವನ್ನು ವ್ಯಾಪಿಸಿಬಿಡುತ್ತದೆ. ಯಾವಾಗ ಪ್ರವೇಶಿಸುತ್ತೆ? ಯದೇತದ್ ಏತತ್ ಮನಸಶ್ಚ ಹೃದಯಂ. ಐತರೇಯೋಪನಿಷತ್ತಿನಲ್ಲಿ ಇದರ ಬಗ್ಗೆ ಒಂದು ಚರ್ಚೆ ನಡೆದಿದೆ. ಏನಪ್ಪ, ನಮ್ಮ ದೇಹದಲ್ಲಿ ಆತ್ಮಾನಾತ್ಮ ವಸ್ತುಗಳ ಮಿಶ್ರಣವಾಗಿಬಿಟ್ಟಿದೆ. ಅದಕ್ಕೆ ಇದೆಲ್ಲ ಬಹಳ ಹೆಚ್ಚು ವಿವರಣೆಯನ್ನು ಕೊಡಬೇಕು. ಹಾಗೆ ಹೇಳಿದರೆ ಅರ್ಥ ಆಗಲ್ಲ. ಅದು ಇರಲಿ ಬಿಡಿ. ಹೃದಯ ಇದೆ, ಅನ್ನನಾಳ ಇದೆ, ಪಿತ್ತಕೋಶ ಇದೆ, ಸಣ್ಣ ಕರಳಿದೆ, ಏನೇನೋ ಇದೆ ನಮ್ಮ ದೇಹದ ಒಳಗೆ. ಆದರೆ ಈ ಎಲ್ಲವೂ ಹೃದಯದ ಢವಗುಟ್ಟುವಿಕೆ, ಶ್ವಾಸಕೋಶ ತೆಗೆದುಕೊಳ್ಳತಕ್ಕಂಥ ಉಚ್ಛ್ವಾಸ ನಿಶ್ವಾಸ, ನನ್ನ ನಾಲಿಗೆ ಅಲ್ಲಾಡಿ ಉತ್ಪತ್ತಿ ಮಾಡತಕ್ಕಂಥ ಶಬ್ದಗಳು, ನನ್ನ ಕಣ್ಣಿಗೆ ನೋಡತಕ್ಕಂಥ ಶಕ್ತಿ, ಇದೆಲ್ಲ ಉಂಟಲ್ಲ. ಈ ಕೈ ಎತ್ತದೆ, ನಾನು ಆ ಕೈಯನ್ನು ಎತ್ತಿಸ್ತಲ್ಲ, ಅದು ಹೀಗೆ ಎತ್ತಿಸ್ತಲ್ಲ, ಅದು ಅಂತ ಎತ್ತಿಸ್ಲಿಲ್ಲ, ಅದು ಹೀಗೆ ಎತ್ತಿಸಿ ಹಾಗೆ ಕೆಳಕ್ಕಿಳಿಸ್ತಲ್ಲ. ಹಾಗೆ ಎತ್ತಿಳಿಸ್ತಕ್ಕಂಥ ಶಕ್ತಿ, ಅಥವಾ ಗಾಳಿಯಲ್ಲಿ ಆಡಿಸ್ತಕ್ಕಂಥ ಶಕ್ತಿ, ನಡೆದಾಡತಕ್ಕಂಥ ಶಕ್ತಿ, ಇದನ್ನೆಲ್ಲ ಯಾವುದೋ ಒಂದು ಕೊಡ್ತಾ ಇದೆ. ಅದು ಯಾವುದು? ಯದೇತತ್ ಹೃದಯಂ ಮನಸಶ್ಚ ಏತತ್. ಐತರೇಯದ ಈ ಆರಂಭ ಕೊನೆಯಲ್ಲಿ ಬರುತ್ತೆ. ಆದರೆ ಆ ಶ್ಲೋಕದ ಆರಂಭ ಯತ್ ಏತತ್ ಏತತ್ ಯದೇತದ್ದಿ ಏತತ್ ಮನಸಶ್ಚ ಹೃದಯಂ. ನೋಡ್ರಿ, ಗಂಡು ಹೆಣ್ಣಿನ ಸಂಯೋಗದಲ್ಲಿ ಮೊಟ್ಟ ಮೊದಲನೆಯ ಒಂದು ಜೀವಕೋಶ ಎರಡರ ಸಂಯುಕ್ತ ಸ್ಥಿತಿಯಲ್ಲಿ ತಾಯಿಯ ಗರ್ಭದಲ್ಲಿ ಸ್ಥಾಪಿತವಾಗುತ್ತಲ್ಲ, ಮೊಟ್ಟ ಮೊದಲನೆಯ ಜೀವಕೋಶ. ಆ ಜೀವಕೋಶದಲ್ಲಿ ಎರಡು ಕ್ರಿಯೆಗಳು ನಡೆಯುತ್ತೆ. ಒಂದು, ತಂದೆ ತಾಯಿಯ ಸಂಯೋಗದಿಂದ ದೈಹಿಕವಾಗಿ ಆ ಕೋಶ ಇದೆಯಲ್ಲ, ಆ ಕೋಶದ ಒಳಗೆ ಏನೇನೋ ಇದೆ ವೈಜ್ಞಾನಿಕವಾಗಿ. ಅದೆಲ್ಲ ತಂದೆ ತಾಯಿಗಳ ಸಂಯೋಗದಿಂದ ಉಂಟಾಗತಕ್ಕಂತಹ ಸ್ಥಾಪನೆ. ಅದಕ್ಕೆ ಬ್ರಹ್ಮರಂಧ್ರದ ಮೂಲಕ ಒಂದು ಪ್ರಜ್ಞೆ ಎನ್ನುವುದು ಪ್ರವೇಶ ಆಗುತ್ತೆ. ಅದನ್ನು ಆ ಋಷಿ ಮನಸ್ಸು ಅಂತ ಕರೀತಾರೆ. ಮನಸ್ಸು ಅದನ್ನು ನಾನು ಹಿಡ್ಕೊಳ್ಳೋಕ್ಕಾಗೋದಿಲ್ಲ. ಆ ಜ್ಞಾನವನ್ನು, ಆ ಮನಸ್ಸನ್ನು ತುಂಬಿದ ಜ್ಞಾನವನ್ನು ನಾನು ತೋರಿಸ್ಲಿಕ್ಕಾಗೋದಿಲ್ಲ. ಮಿದುಳಿನಲ್ಲಿ ತೋರಿಸ್ಲಿಕ್ಕೆ ಹೋದರೆ ಏನೇನೋ ನರಗಳು ಕಾಣುತ್ತೆ ಅಷ್ಟೇ, ಬೆಳ್ಳಿಗೆ ಇರ್ತಕ್ಕಂಥದ್ದು ಒಂದು ಮುದ್ದೆ ಕಾಣುತ್ತೆ ಅಷ್ಟೇ. ಅದರ ಒಳಗೆ ಅಡಕವಾಗಿರತಕ್ಕಂಥ ಮನಸ್ಸು, ಅದರ ಒಳಗೆ ಇರತಕ್ಕಂಥ ಪ್ರಜ್ಞಾನ, ಅದನ್ನೇ ಪ್ರಜ್ಞಾನಂ ಬ್ರಹ್ಮ ಅಂತ ಆಮೇಲೆ ಕರೀತಕ್ಕಂಥ. ಈ ಹೃದಯ ಅನ್ನತಕ್ಕಂಥದ್ದು ಇಡೀ ದೇಹದ ವ್ಯವಸ್ಥೆಯನ್ನು ಪ್ರತಿನಿಧಿಸತಕ್ಕಂಥ ಒಂದು ಅಂಗ. ಆ ಮನಸ್ಸು ಅನ್ನತಕ್ಕಂಥದ್ದು ಆ ಪ್ರಜ್ಞಾನವನ್ನು ಪ್ರತಿನಿಧಿಸ್ತಕ್ಕಂಥ ಒಂದು ಭಾಗ. ಹೀಗಾಗಿ ಈ ಮನಸ್ಸು ಅನ್ನತಕ್ಕಂಥದ್ದು ಎಲ್ಲ ಕಡೆ ಇದೆಯಲ್ರಿ. ಬರೀ ದೇಹದ ಒಳಗಷ್ಟೇ ಅಲ್ಲ, ಎಲ್ಲ ಕಡೆ ಓಡಾಡ್ತಾ ಇದೆ ಇದು. ಈಗಾಗಲೇ ಹೇಳಿದಾಗೆ ಉಗುರಿನ ತುದಿಯ ತನಕ. ಅಂದರೆ ಈ ಆತ್ಮಶಕ್ತಿ ಎನ್ನತಕ್ಕಂಥದ್ದು ಮನಸ್ಸಿನ ಮೂಲಕ ಪ್ರತಿನಿಧಿಸಲ್ಪಟ್ಟು
ಇಡೀ ದೇಹವನ್ನು ವ್ಯಾಪಿಸಿದೆ. ಎಲ್ಲಿದೆ? ಇಡೀ ದೇಹದ ಒಳಗೆಲ್ಲ ಇದೆ. ಅದರ ಸ್ವರೂಪ ಎಂಥದ್ದು? ಮೊದಲು ಕೇಳಿದ ಪ್ರಶ್ನೆ. ಅದು ಪ್ರಕಾಶ ಸ್ವರೂಪ. ಅದರ ಸ್ವರೂಪ ಬೆಳ್ಳಗಿದೆ. ಅದು ಜಾಜ್ವಲ್ಯಮಾನವಾಗಿದೆ. ನಾಗರಾಜ್, ಇಷ್ಟು ಉತ್ತರ ಸಾಕು ಅಂತ ಕಾಣುತ್ತೆ ನನಗೆ. ಒಂದು, ಅದು ಪ್ರಕಾಶಮಯವಾಗಿದೆ. ಎರಡನೇದು, ಇಡೀ ದೇಹವನ್ನು ಅದು ವ್ಯಾಪಿಸಿದೆ. ಅದು ಪ್ರಜ್ಞಾನ ರೂಪದಲ್ಲಿದೆ. ಸಾಕಾ? ನಮಸ್ಕಾರ. ಗುರುಭ್ಯೋ ನಮಃ. ನನ್ನ ಹೆಸರು ಸುಧಾ ಅಂತ, ಬೆಂಗಳೂರಿನಿಂದ ಮಾತಾಡ್ತಾ ಇರೋದು. ಲಲಿತಾ ಸಹಸ್ರನಾಮದಲ್ಲಿ ಬರೋ ಭೂಮರೂಪ ಅಂದರೆ ಅರ್ಥ ಏನು ಅಂತ ಬೇಕಿತ್ತು ಗುರುಗಳೇ. ಮತ್ತು ತುರ್ಯಾವಸ್ಥೆಯಲ್ಲಿ ಏನು ಅನುಭವ ಆಗುತ್ತೆ ಅದು ಜಾಗೃತಾವಸ್ಥೆಯಲ್ಲಿ ನೆನಪಿನಲ್ಲಿ ಇರುತ್ತಾ ಅಂತ. ಯಾಕೆಂದರೆ ನಾವು ಯಾವ ಕರ್ಮಫಲನ ಅನ್ಭವಿಸ್ತಾ ಇದ್ದೀವಿ ಈ ಜನ್ಮದಲ್ಲಿ, ಅಥವಾ ಏನು ಅನ್ಭವಿಸ್ತಾ ಇದ್ದೀವಿ ಅದು ಯಾವ ಕರ್ಮಕ್ಕೆ ಅಂತ ನಮಗೆ ಗೊತ್ತಿರಲ್ಲ. ಅದೇ ಥರನೇ ಆಗುತ್ತಾ